ಹಳ್ಳಿಯ ಮಧ್ಯದಲ್ಲಿ ಒಂದು ದೊಡ್ಡ ಮನೆಯಾಗಿತ್ತು. ಆ ಮನೆಗೆ ಎಲ್ಲರೂ ದೊಡ್ಡ ಮನೆ ಅಂತಲೇ ಕರೆಯುತ್ತಿದ್ದರು. ಆ ಮನೆಯಲ್ಲಿ ಶ್ರೀಮಂತರು ವಾಸವಾಗಿದ್ದರು. ಆ ಮನೆಯ ಮಾಲೀಕ ರಾಮಚಂದ್ರಯ್ಯ ಹಾಗೂ ಅವರ ಹೆಂಡತಿ ಲಕ್ಷ್ಮಮ್ಮ. ಅವರಿಗೆ ಒಂದೇ ಒಂದು ಮಗಳು. ಅವಳ ಹೆಸರು ಅನನ್ಯ. ಅನನ್ಯ ದೊಡ್ಡ ಮನೆಯಲ್ಲಿ ಬೆಳೆದ ಹುಡುಗಿ. ಅವಳಿಗೆ ಏನಾದರೂ ಬೇಕಾದರೆ ತಕ್ಷಣ ಸಿಗುತ್ತಿತ್ತು. ಉತ್ತಮ ಶಾಲೆ, ಚೆನ್ನಾದ ಬಟ್ಟೆಗಳು, ದೊಡ್ಡ ಕಾರು ಎಲ್ಲವೂ ಅವಳ ಜೀವನದ ಭಾಗವಾಗಿತ್ತು. ಆದರೆ ಅವಳು ತುಂಬಾ ಸರಳ ಸ್ವಭಾವದ ಹುಡುಗಿ. ಅವಳು ಎಂದಿಗೂ ಅಹಂಕಾರ ತೋರಿಸಿಕೊಳ್ಳಲಿಲ್ಲ. ಒಂದು ದಿನ ಅನನ್ಯ ಶಾಲೆಗೆ ಹೋಗುವಾಗ ರಸ್ತೆಯಲ್ಲಿ ಒಬ್ಬ ಬಡ ಹುಡುಗಿ ಕುಳಿತುಕೊಂಡಿದ್ದಳು. ಅವಳ ಹೆಸರು ಕಾವೇರಿ. ಅವಳು ಹಳೆಯ ಬಟ್ಟೆ ತೊಟ್ಟು, ಕೈಯಲ್ಲಿ ಪುಸ್ತಕ ಹಿಡಿದುಕೊಂಡು ಅಳುತ್ತಾ ಕುಳಿತಿದ್ದಳು. ಅನನ್ಯ ಅವಳ ಬಳಿಗೆ ಹೋಗಿ ಕೇಳಿದಳು, ಯಾನಾಯ್ತು, ಯಾಕೆ ಅಳ್ತಿದ್ದೀಯ? ಕಾವೇರಿ ನಿಧಾನವಾಗಿ ಉತ್ತರಿಸಿದಳು, ನನ್ನಿಗೆ ಓದಬೇಕು ಅನ್ನೋದು ತುಂಬಾ ಇಷ್ಟ. ಆದರೆ ನಮ್ಮ ಮನೆಯಲ್ಲಿಗೆ ಹಣ ಇಲ್ಲ, ಶಾಲೆಗೆ ಹೋಗಲು ಆಗ್ತಿಲ್ಲ. ಅದು ಕೇಳಿ ಅನನ್ಯಾಳ ಮನಸ್ಸು ತುಂಬಾ ಕಳಕಳಿಯಿಂದ ತುಂಬಿತು. ಅವಳು ತಕ್ಷಣ ಮನೆಗೆ ಹೋದಳು ಮತ್ತು ತನ್ನ ತಾಯಿಗೆ ಈ ವಿಷಯ ಹೇಳಿದಳು. ಅಮ್ಮ, ಕಾವೇರಿಗೆ ಸಹಾಯ ಮಾಡೋಣ, ಅವಳಿಗೆ ಓದಲು ಅವಕಾಶ ಕೊಡೋಣ ಅಂತ ಕೇಳಿದಳು. ಲಕ್ಷ್ಮಮ್ಮ ಮೊದಲಿಗೆ ಸ್ವಲ್ಪ ಯೋಚಿಸಿದಳು. ನಾವು ಎಲ್ಲರಿಗೂ ಸಹಾಯ ಮಾಡೋಕೆ ಆಗೋದಿಲ್ಲ ಅಲ್ವಾ ಅಂತ ಹೇಳಿದಳು. ಅಮ್ಮ, ಕನಿಷ್ಠ ಒಬ್ಬರಿಗೆ ಸಹಾಯ ಮಾಡಿದರೂ ಸಾಕು, ಅವಳ ಜೀವನ ಬದಲಾಗುತ್ತದೆ ಅಂತ ಮನವರಿಕೆ ಮಾಡಿಸಿದಳು. ಅನನ್ಯಾಳ ಮನಸ್ಸಿನ ಸೌಮ್ಯತೆಯನ್ನು ನೋಡಿ ಲಕ್ಷ್ಮಮ್ಮ ಒಪ್ಪಿಕೊಂಡಳು. ಅವರು ಕಾವೇರಿಯನ್ನು ಮನೆಗೆ ಕರೆದುಕೊಂಡು ಬಂದು ಅವಳಿಗೆ ಓದಲು ಅವಕಾಶ ಕೊಟ್ಟರು. ಕಾವೇರಿ ತುಂಬಾ ಸಂತೋಷಪಟ್ಟಳು. ಅವಳು ಮನೆಯಲ್ಲಿ ಕೆಲಸಗಳಲ್ಲಿ ಸಹಾಯ ಮಾಡುತ್ತಾ ಓದಿನಲ್ಲಿ ತುಂಬಾ ಚೆನ್ನಾಗಿ ಗಮನ ಹರಿಸಲಾರಂಭಿಸಿದಳು. ಕಾಲಕ್ರಮೇಣ ಕಾವೇರಿ ಮತ್ತು ಅನನ್ಯ ಇಬ್ಬರೂ ಉತ್ತಮ ಸ್ನೇಹಿತೆಯರಾದರು. ಅವರು ಒಟ್ಟಿಗೆ ಓದುತ್ತಿದ್ದರು, ಆಟವಾಡುತ್ತಿದ್ದರು, ತಮ್ಮ ಕನಸುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಅನನ್ಯ ಕಾವೇರಿಗೆ ಹೊಸ ಪುಸ್ತಕಗಳನ್ನು ಕೊಡುತ್ತಿದ್ದಳು ಮತ್ತು ಅವಳಿಗೆ ಪಾಠ ಹೇಳಿಕೊಡುತ್ತಿದ್ದಳು. ಆದರೆ ಹಳ್ಳಿಯಲ್ಲಿ ಎಲ್ಲರೂ ಈ ವಿಷಯವನ್ನು ಒಪ್ಪಿಕೊಂಡಿಲ್ಲ. ಕೆಲವು ಜನರು ದೊಡ್ಡ ಮನೆಯ ಹುಡುಗಿ ಬಡವರ ಜೊತೆ ಸ್ನೇಹ ಮಾಡ್ತಾಳೆ ಅಂತ ಟೀಕಿಸುತ್ತಿದ್ದರು. ಅನನ್ಯಾಳಿಗೆ ಇದು ನೋವಾಗುತ್ತಿತ್ತು. ಆದರೆ ಅವಳು ತನ್ನ ಸ್ನೇಹವನ್ನು ಬಿಡಲಿಲ್ಲ. ಒಂದು ದಿನ ಶಾಲೆಯಲ್ಲಿ ಪರೀಕ್ಷೆಯ ಫಲಿತಾಂಶ ಬಂತು. ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಕಾವೇರಿ ಮೊದಲ ಸ್ಥಾನ ಪಡೆದಳು. ಶಿಕ್ಷಕರು ಅವಳನ್ನು ಬಹಳ ಹೊಗಳಿದರು. ನೀನು ತುಂಬಾ ಶ್ರಮಪಟ್ಟಿದ್ದೀಯಾ ಅಂತ ಹೇಳಿದರು. ಅನನ್ಯ ತುಂಬಾ ಖುಷಿಪಟ್ಟಳು. ನೋಡು, ನೀನು ಮಾಡಬಹುದು ಅಂತ ನಾನು ಹೇಳಿದ್ದೆ ಅಲ್ವಾ ಅಂತ ಕಾವೇರಿಗೆ ಹೇಳಿದಳು. ಕಾವೇರಿ ಕಣ್ಣೀರು ಹಾಕುತ್ತಾ, ಇದು ನಿನ್ನ ಕಾರಣದಿಂದ, ನೀನು ಇಲ್ಲದಿದ್ದರೆ ನಾನು ಇಲ್ಲಿ ಇರ್ತಿರಲಿಲ್ಲ ಅಂತ ಹೇಳಿದಳು. ಅವರ ಸ್ನೇಹ ಇನ್ನಷ್ಟು ಗಾಢವಾಯಿತು. ಕೆಲವು ವರ್ಷಗಳ ನಂತರ ಅನನ್ಯ ಕಾಲೇಜಿಗೆ ಹೋದಳು. ಕಾವೇರಿ ಕೂಡ ತನ್ನ ಓದನ್ನು ಮುಂದುವರಿಸಿಕೊಂಡಳು. ಅವಳು ಡಾಕ್ಟರ್ ಆಗಬೇಕು ಅನ್ನೋ ಕನಸನ್ನು ಇಟ್ಟುಕೊಂಡಿದ್ದಳು. ಒಂದು ದಿನ ಅನನ್ಯಾಳ ತಂದೆ ರಾಮಚಂದ್ರಯ್ಯ ಅಸ್ವಸ್ಥರಾದರು. ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ವೈದ್ಯರು ತಕ್ಷಣ ಚಿಕಿತ್ಸೆ ನೀಡಿದರು. ಆ ವೈದ್ಯೆ ಯಾರು ಗೊತ್ತಾ? ಅದು ಕಾವೇರಿ. ಅವಳು ಈಗ ಒಬ್ಬ ಯಶಸ್ವಿ ವೈದ್ಯೆಯಾಗಿದ್ದಳು. ಅವಳು ರಾಮಚಂದ್ರಯ್ಯರನ್ನು ಚಿಕಿತ್ಸೆ ನೀಡಿ ಅವರ ಆರೋಗ್ಯವನ್ನು ಸುಧಾರಿಸಿದಳು. ಅನನ್ಯ ತುಂಬಾ ಹೆಮ್ಮೆಪಟ್ಟಳು. ನೀನು ನನ್ನ ಕನಸನ್ನು ನನಸಾಗಿಸಿದ್ದೀಯಾ ಅಂತ ಅನನ್ಯ ಕಾವೇರಿಗೆ ಹೇಳಿದಳು. ಕಾವೇರಿ ನಗುತ್ತಾ, ನೀನು ನನಗೆ ಅವಕಾಶ ಕೊಟ್ಟೆ, ಅದೇ ನನ್ನ ಜೀವನ ಬದಲಿಸಿತು ಅಂತ ಉತ್ತರಿಸಿದಳು. ಈ ಘಟನೆ ಹಳ್ಳಿಯಲ್ಲಿ ಎಲ್ಲರಿಗೂ ಪಾಠವಾಯಿತು. ಜನರು ಅರಿತುಕೊಂಡರು, ಹಣಕ್ಕಿಂತ ಮನಸ್ಸು ದೊಡ್ಡದು. ಸಹಾಯ ಮಾಡಿದರೆ ಅದು ಒಮ್ಮೆ ನಮ್ಮತ್ತಲೇ ಮರಳಿ ಬರುತ್ತದೆ. ಅನನ್ಯ ತನ್ನ ದೊಡ್ಡ ಮನೆಯಲ್ಲಿ ಬೆಳೆದರೂ ಅವಳ ಹೃದಯ ಇನ್ನೂ ದೊಡ್ಡದಾಗಿತ್ತು. ಅವಳು ಇನ್ನಷ್ಟು ಬಡ ಮಕ್ಕಳಿಗೆ ಸಹಾಯ ಮಾಡತೊಡಗಿದಳು. ಅವಳು ಒಂದು ಟ್ರಸ್ಟ್ ಸ್ಥಾಪಿಸಿ ಅನೇಕ ಮಕ್ಕಳಿಗೆ ಶಿಕ್ಷಣ ನೀಡಲು ಪ್ರಾರಂಭಿಸಿದಳು. ಕಾವೇರಿ ಕೂಡ ತನ್ನ ಆಸ್ಪತ್ರೆಯಲ್ಲಿ ಬಡವರಿಗೆ ಉಚಿತ ಚಿಕಿತ್ಸೆ ನೀಡುತ್ತಿದ್ದಳು. ಇಬ್ಬರೂ ತಮ್ಮ ಜೀವನದಲ್ಲಿ ಯಶಸ್ಸು ಸಾಧಿಸಿದರು. ತಮ್ಮ ಸ್ನೇಹವನ್ನು ಮರೆಯಲಿಲ್ಲ. ಅವರು ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತರು. ಈ ಕಥೆಯ ಸಾರಾಂಶ: ಹಣ ಮತ್ತು ಆಸ್ತಿ ಇದ್ದರೂ ಒಳ್ಳೆಯ ಮನಸ್ಸು ಇದ್ದರೆ ಮಾತ್ರ ಜೀವನಕ್ಕೆ ಅರ್ಥ ಬರುತ್ತದೆ. ಒಬ್ಬರಿಗೆ ಸಹಾಯ ಮಾಡಿದರೆ ಅದು ಸಮಾಜವನ್ನೇ ಬದಲಾಯಿಸಬಹುದು.